ಈಗ ನಾವು ಅಭ್ಯಾಸ ಮಾಡಿದಂಥ ಕೋರೆ ತಾಳ ಅಥವಾ ತಿತ್ತಿತ್ತೈಯನ್ನು ಕೈಯಲ್ಲಿ ಹಾಕಲಿಕ್ಕೆ ಅಭ್ಯಾಸ ಮಾಡಿದ್ದೇವೆ. ಆ ಕೈಯಲ್ಲಿ ಅಭ್ಯಾಸ ಮಾಡಿದ್ದನ್ನೇ ತಾಳದಲ್ಲಿ, ಬಡಗುತಿಟ್ಟಿನ ತಾಳಗಳಲ್ಲಿ ಹೇಗೆ ನುಡಿಸುವುದು ಎನ್ನುವುದನ್ನು ಅಭ್ಯಾಸ ಮಾಡೋಣ. ತಾಳವನ್ನು ಹೀಗೆ ಹಿಡ್ಕೊಳ್ಬೇಕು. ಆವಾಗ ಎಲ್ಲಿಯೂ ಅದು ಕಟ್ಟುವುದಿಲ್ಲ, ಅದರ ಸ್ವರ ಕಟಕಟ ಆಗೋದಿಲ್ಲ. ಅನ್ನು ಹೇಗೆ ಹಿಡ್ಕೊಳ್ಬೇಕು ಅಂತ ಹೀಗೆ 3 ಬೆರಳಿನಲ್ಲಿ ಎಲ್ಲೂ ಒತ್ತದೆ. ಒತ್ತಿದರೆ ಅದರ ಪೂರ್ತಿ ಸ್ವರ ಬರುವುದಿಲ್ಲ. ನೋಡಿ, ಕಟ್ಟಾಗ್ತದೆ. ಹೀಗೆ ಅದನ್ನು ಹಿಡ್ಕೊಂಡು ಹೇಗೆ ಕೈಯಲ್ಲಿ ಅಭ್ಯಾಸ ಮಾಡಿದ್ದೇವೋ ಹಾಗೆಯೇ ತಾಳದಲ್ಲಿ ಹಾಕಬೇಕು. ಅದಕ್ಕಾಗಿಯೇ ಮೊದಲು ಕೈಯಲ್ಲಿ ಅಭ್ಯಾಸ ಮಾಡಿಕೊಳ್ಳೋದು, ಆಮೇಲೆ ತಾಳದಲ್ಲಿ ಹಾಕಲಿಕ್ಕೆ ಸುಲಭ ಆಗ್ತದೆ. ಮತ್ತು ಕೈಯಲ್ಲಿ ತಾಳ ಹಾಕಲಿಕ್ಕೆ ಸರಿಯಾಗಿ ಅಭ್ಯಾಸ ಆದರೆ ತಾಳದಲ್ಲಿ ಹಾಕಲಿಕ್ಕೆ ಸುಲಭ, ಮತ್ತು ಅದು ತಲೆಯಲ್ಲಿ ಗಟ್ಟಿಯಾಗಿ ಕೂರ್ತದೆ, ತಾಳ ಗಟ್ಟಿ ಆಗ್ತದೆ, ಲಯ ಗಟ್ಟಿ ಆಗ್ತದೆ. ತಿತ್ ತಿತ್ ತೈ, ತಿತ್ ತಿತ್ ತೈ, 1 2 3, 1 2 3, 1 2 3, 1 2 3, 1 2 3, 1 2 3. ತಿತ್ ತಿತ್ ತೈ, 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 ತಿತ್ ತಿತ್ ತೈ. ಧಿತ್ತ ಕಡ್ಕ ದಿನ್ನ ಕಡ್ಕ, ಧಿತ್ತ ಕಡ್ಕ ದಿನ್ನ ಕಡ್ಕ, ಧಿತ್ತ ಕಡ್ಕ ದಿನ್ನ ಕಡ್ಕ, ಧಿತ್ತ ಕಡ್ಕ ದಿನ್ನ ಕಡ್ಕ. ಧಿತ್ತೋಂಗತ್ತ ಧಿತ್ತೋಂಗತ್ತ, ಧಿತ್ತೋಂಗತ್ತ ಧಿತ್ತೋಂಗತ್ತ, ಧಿತ್ತೋಂಗತ್ತ ಧಿತ್ತೋಂಗತ್ತ, ಧಿತ್ತೋಂಗತ್ತ. ಧೀಂ ತಿತ್ತಿತ್ತೈ, 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 ತಿತ್ತಿತ್ತೈ. ದದಿಗಿಣ ಧಿಂ, ದದಿಗಿಣ ಧಿಂ, ದದಿಗಿಣ ಧಿಂ. ಹೀಗೆ ತಾಳವನ್ನು ಕೈಯಲ್ಲಿ ಮೊದಲು ಹೇಗೆ ಅಭ್ಯಾಸ ಮಾಡಿದ್ದೇವೋ ಹಾಗೆಯೇ ಕಂಚಿನ ತಾಳದಲ್ಲಿ ಹಾಕುವುದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಬೇಕು.